ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಡೀಪ್ ನೆಕ್ ಬ್ಲೌಸ್ ನ ಶೋಲ್ಡರ್ ಡ್ರಾಪ್ ಆಗಬಾರ್ದು, ರಿಂಕಲ್ಸ್ ಬರಬಾರ್ದು, ಆತರ ಯಾವ್ದು ಪ್ರಾಬ್ಲಮ್ ಬರಬಾರ್ದು ಅನ್ನೋ ಹಾಗಿದ್ರೆ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಬೇಕು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಇಲ್ಲೊಂದು ಕೆಲವೊಂದು ಮೆಷರ್ಮೆಂಟ್ಸ್ ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಆ ಮೆಷರ್ಮೆಂಟ್ಸ್ ಅವರು ಆರಾಮಾಗಿ ಈ ಮೆಷರ್ಮೆಂಟ್ ನಾನು ಇವಾಗ ಈ ಬ್ಲೌಸ್ಗೆ ಏನ್ ಹಾಕ್ತೀನಿ ಆ ಮೆಷರ್ಮೆಂಟ್ ನ ಅಪ್ಲೈ ಮಾಡಿ ಕಟಿಂಗ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗಲ್ಲ. ಸೊ ಲಾಸ್ಟ್ ಅಲ್ಲಿ ಒಂದು ಟ್ರಿಕ್ ಕೂಡ ಇದೆ. ಆ ಟ್ರಿಕ್ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗೋದೇ ಇಲ್ಲ. ಓಕೆನಾ? ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮಾರ್ಚ್ 17ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾ ಇದೆ. ಸೊ ಇದರಲ್ಲಿ ಕ್ಲಿಯರ್ ಆಗಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಅಂದ್ರೆ, ನಿಮ್ಗೆ ಇದರಲ್ಲಿ ಕಾಲರ್ ನೆಕ್ ಬ್ಲೌಸ್ ಇರುತ್ತೆ, ಬೋಟ್ ನೆಕ್ ಬ್ಲೌಸ್ ಇರುತ್ತೆ, ಪ್ರಿನ್ಸೆಸ್ ಕಟ್ ಬ್ಲೌಸ್ ಇರುತ್ತೆ, ಹಾಗೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್. ಸೊ ಎರಡು ತರನು ತೋರಿಸ್ಕೊಡ್ತೀನಿ. ಕಫ್ ಹಾಕಿ ಹೇಗೆ ಸ್ಟಿಚ್ ಮಾಡೋದು, ಕಫ್ ಹಾಕ್ತಿರಾ ಹೇಗೆ ಸ್ಟಿಚ್ ಮಾಡೋದು ಅಂತ ಅದಿರುತ್ತೆ. ನಿಮ್ಗೆ ಕಟೋರಿ ಬ್ಲೌಸ್ ಇರುತ್ತೆ, ಒಂದು ಕಂಪ್ಲೀಟ್ ಯೂನಿಫಾರ್ಮ್ ಕುರ್ತಿ ಅಂದ್ರೆ ಟಾಪ್ ಮತ್ತೆ ಪ್ಯಾಂಟ್ ಫುಲ್ ಕಾಲರ್ ಇಟ್ಟು ಪ್ಲಾಕೆಟ್ ಇಟ್ಟು ನೀಟಾಗಿ ಫಿನಿಶಿಂಗ್ ಬರೋ ಹಾಗೆ ಟಾಪ್ ಮತ್ತೆ ಪ್ಯಾಂಟ್, ಹಾಗೆ ವಿತ್ ಕೋಟ್ ಯೂನಿಫಾರ್ಮ್, ಮಕ್ಕಳು ಯೂನಿಫಾರ್ಮ್ ಏನ್ ಬರುತ್ತೆ ಚೂಡಿದಾರ್ ಯೂನಿಫಾರ್ಮ್, ಅದು ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಹಾಗೆ ಎರಡು ತರ ಗೌನ್, ಸ್ಯಾರಿನಲ್ಲಿ ಫ್ರಿಲ್ ಗೌನ್, ಸ್ಯಾರಿನಲ್ಲಿ ಟ್ರೆಡಿಷನಲ್ ಆಗಿ ಗೌನ್ ಹೇಗೆ ಸ್ಟಿಚ್ ಮಾಡೋದು, ಹಾಗೆ ಅಂಬ್ರಲಾ ಗೌನ್, ಸ್ಯಾರಿನಲ್ಲಿ ಅಂಬ್ರಲಾ ಗೌನ್ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನ ಡೀಟೇಲ್ ಆಗಿ ಈ ಏನ್ ಇಂಟರ್ಮೀಡಿಯೇಟ್ ಕ್ಲಾಸ್ ಇದೆ ಸೊ ಇದ್ರಲ್ಲಿ ನಾನು ಹೇಳ್ಕೊಡ್ತಾ ಇದೀನಿ. ಇದು ಬಂದು 3 ತಿಂಗಳು ಕೋರ್ಸ್ ಆಗಿರುತ್ತೆ. ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ. ಸೊ ಈ 3 ತಿಂಗಳು ಕೋರ್ಸ್ಗೆ 3000 ರುಪೀಸ್ ಆಗುತ್ತೆ, 3000 ರೂಪಾಯಿ ಆಗುತ್ತೆ. ಓಕೆನಾ? ಪರ್ಫೆಕ್ಟ್ ಆಗಿ ನಿಮ್ಗೆ ಕ್ಲಿಯರ್ ಆಗಿ ಇದಿಷ್ಟು ಬ್ಲೌಸಸ್ ನ ನಿಮ್ಗೆ ಹಾಗೆ ಗೌನ್ ನ ಈ ಕೋರ್ಸ್ ನಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಸೊ ಯಾರಿಗಾದ್ರೂ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅಂತವ್ರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನನ್ನ ಹತ್ರ ಯಾರ್ಯಾರೆಲ್ಲ ಬೇಸಿಕ್ ಕಲ್ತಿದ್ದಾರೆ ಅವರು ಕಂಟಿನ್ಯೂ ಆಗ್ತಾ ಇದ್ದಾರೆ. ಸೊ ಹೊರಗಡೆಯಿಂದ ಸೇರ್ಕೊಳ್ಳೋಂಥವ್ರು 4 ಡಾಟ್ ಬ್ಲೌಸ್ ನ ಕರೆಕ್ಟ್ ಆಗಿ ಕಲ್ತಿದ್ರೆ ಖಂಡಿತ ನೀವು ಈ ಕೋರ್ಸ್ಗೆ ಜಾಯಿನ್ ಆಗ್ಬೋದು. ಓಕೆನಾ? ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ಇದು ಬಂದು ಮೆಷರ್ಮೆಂಟ್ ಬ್ಲೌಸ್. ಸೊ ಇದು ಬಂದು ನಿಮ್ಗೆ ಮೆಷರ್ಮೆಂಟ್ ತೆಗಿಯೋದನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೇನ್ ಮೆಷರ್ಮೆಂಟ್ ತಗೊಂಡ್ರೆ ಸಾಕು, ನಾವೆಲ್ಲ ಮೆಷರ್ಮೆಂಟ್ ತೆಗಿತಾ ಕೂರ್ಬೇಕು ಅನ್ನೋದೇನಿಲ್ಲ. ಸೊ ಇದು ಬಂದು 9.5 ಇಂಚು ಅಪ್ಪರ್ ಚೆಸ್ಟ್ ಅಂತ ಅಂದ್ರೆ 38 ಇಂಚು ಎದೆ ಸುತ್ತಳತೆಯ ಬ್ಲೌಸ್. ಇದು 9.5 ಇಂಚು. 9.5 ಇಂಚಿಗೆ 3 ಇಂಚು ಸೇರಿಸಿದ್ರೆ 12.5 ಆಗುತ್ತೆ. ಸೊ ಫೋಲ್ಡೆಡ್ ಅಲ್ಲಿ ಲೈನಿಂಗ್ ನ 12.5 ಇಂಚಿಗೆ ಫೋಲ್ಡೆಡ್ ಅಲ್ಲಿ ತಗೊಳ್ಳಿ. ಸೊ 12.5ಗೆ ಮಾರ್ಕ್ ಹಾಕೊಂಡು ಇಲ್ಲೊಂದು ನಾನು ಲೈನ್ ಮಾರ್ಕ್ ಹಾಕೊಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡಿ. ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ನಿಮ್ಗೆ ಈ ಬ್ಲೌಸ್ ಕಟಿಂಗ್ ನಲ್ಲಿ. ಸೊ ಇದು ಬಂದು ಹೊಸಬ್ರಿಗೋಸ್ಕರ, ಬಿಗಿನರ್ಸ್ ಯಾರಿದ್ದೀರಾ ಖಂಡಿತ ಇದರಲ್ಲಿ ಏನು ಹೇಳ್ತೀನಿ ಅದನ್ನ ಫಾಲೋ ಮಾಡಿ, ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ ನಿಮ್ಗೆ. ಸೊ ಓಕೆ, ಅಗಲ ತಗೊಂಡಿದ್ದಾಯ್ತು. ಇವಾಗ ಬ್ಲೌಸ್ ನ ಲೆಂತ್ ಎಷ್ಟು ತಗೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಬ್ಲೌಸ್ ಲೆಂತ್ ಬಂದು, ಸೊ ಇವ್ರದ್ದು ಇದೆ 14.5 ಇಂಚು ಬ್ಲೌಸ್ ನ ಉದ್ದ ಇದೆ. 14.5ಗೆ 1 ಇಂಚು ಸೇರಿಸಿ 15.5 ಇಂಚ್ಗೆ ಉದ್ದ ತಗೊಳ್ಳಿ. ಈ ಉದ್ದ ನಾನು ಹೇಳ್ತಾ ಇರೋದು ಬ್ಯಾಕ್ ಪಾರ್ಟ್ಗೆ, ಫ್ರಂಟ್ ಗೆ ಬೇರೆ ಬರುತ್ತೆ. ಸೊ ಅದು ನಾನು ಫ್ರಂಟ್ ಪಾರ್ಟ್ ಅಲ್ಲಿ ಹೇಳ್ಕೊಡ್ತೀನಿ. 14.5 ಪ್ಲಸ್ 1 ಇಂಚು 15.5 ಇಂಚು. ಇಲ್ಲಿ ಒಂದು ಲೈನ್ ಹಾಕೊಂಡು ಕಟ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಬ್ಯಾಕ್ ಪಾರ್ಟ್ ನ ಕಟ್ ಮಾಡ್ಕೊಂಬೋಣ. ಸೊ ಲೆಂತ್ ತಗೊಂಡೆ, ಅಪ್ಪರ್ ಚೆಸ್ಟ್ ತಗೊಂಡೆ. ಮಿಕ್ಕಿದ್ ಯಾವ್ದು ನಾನು ಮೆಷರ್ಮೆಂಟ್ ಬ್ಲೌಸ್ ಅಲ್ಲಿ ಮೆಷರ್ ತಗೊಳ್ಳಲ್ಲ. ಸೊ ಇದು ನಿಮ್ಗೆ ಹೇಳ್ಕೊಡ್ತಾ ಇರೋದು ಲೆಂತ್ ಒಂದು ಮತ್ತೆ ಅಪ್ಪರ್ ಚೆಸ್ಟ್ ಒಂದು, ಮಿಡಲ್ ಚೆಸ್ಟ್ ರೌಂಡ್ ಒಂದು ಮೆಷರ್ಮೆಂಟ್ ಇದ್ರೆ ಸಾಕು. ಹಾಗೆ ಸೊಂಟದ ಸುತ್ತಳತೆ. ಸೊ ಇಷ್ಟು ಮೆಷರ್ಮೆಂಟ್ ಇದ್ರೆ ಸಾಕು ನಿಮ್ಮ ಹತ್ರ. ಈಗ ನಾ ಏನೇನು ಹೇಳ್ಕೊಡ್ತೀನಿ ಆ ಟ್ರಿಕ್ಸ್ ನ ಉಪಯೋಗಿಸಿ ನೀವು ಬ್ಲೌಸ್ ನ ಕಟಿಂಗ್ ನ ಮಾಡ್ಕೊಳ್ಳಿ. ಓಕೆನಾ? ಸೊ ಇವ್ರದ್ದು ಬಂದು ಬ್ಯಾಕ್ ಅಲ್ಲಿ ಡೀಪ್. ಸೊ ಇದು ಇಂಪಾರ್ಟೆಂಟ್, ನಾವು ಶೋಲ್ಡರ್ ಇಡಕ್ಕೆ ಬ್ಯಾಕ್ ಅಲ್ಲಿ ಡೀಪ್ ಬಹಳ ಇಂಪಾರ್ಟೆಂಟ್.
ಸೊ ಇವ್ರದ್ದು ಬ್ಯಾಕ್ ಅಲ್ಲಿ ಡೀಪ್ ಎಷ್ಟಿದೆ? ಸೊ ಇವ್ರದ್ದು ಬ್ಯಾಕ್ ಅಲ್ಲಿ ಡೀಪ್ ಬಂದು 10 ಇಂಚ್ ಇದೆ ನೋಡಿ, 10 ಇಂಚ್ ಇದೆ. 10 ಇಂಚಿಗೆ 15 ಇಂಚು ಸೇರಿಸಿ 10.5 ಇಂಚಿಗೆ ನಾವು ಮಾರ್ಕ್ ಹಾಕೊಳ್ಳೋಣ. ಸೊ ಇದು ಬಂದು ಡೀಪ್ ಬ್ಲೌಸ್, ಡೀಪ್ ನೆಕ್ ಬ್ಲೌಸ್. ಓಕೆನಾ? ಸೊ ಡೀಪ್ ನೆಕ್ ಬ್ಲೌಸ್ 38 ಇಂಚು ಎದೆ ಸುತ್ತಳತೆ ಬ್ಲೌಸ್ಗೆ 2 ಇಂಚು ನೆಕ್ ಬಿಡ್ತಿರ್ತೀನಿ. ಸೊ 3 ಇಂಚು ಶೋಲ್ಡರ್ ಇಡ್ತೀನಿ. ಸೊ ಟೋಟಲ್ ಬಂದು 5 ಇಂಚ್ ಆಗುತ್ತೆ. 5 ಇಂಚಿಗೆ 1/2 ಇಂಚು ಸೇರಿಸಿ 5.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಬಂದು ಆರ್ಮೋಲ್ ಲೆಂತ್. ಸೊ ಇಲ್ಲಿ ಏನ್ ಶೋಲ್ಡರ್ ಇಡ್ತೀವಿ ಅದಕ್ಕೆ 1/2 ಇಂಚು ಸೇರಿಸ್ಕೊಂಡು ಲೆಂತ್ ಮಾರ್ಕ್ ಹಾಕೊಂಡು ಈ ರೀತಿ ಲೈನ್ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 5 ಇಂಚ್ ಇದೆ. ಇಲ್ಲೂ ಅಷ್ಟೇ ಅದೇ 5 ಇಂಚ್ನ ಮಾರ್ಕ್ ಹಾಕೊಳ್ಳೋಣ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ 9.5 ಇಂಚು. 2 ಇಂಚು ಮಾರ್ಜಿನ್ಗೋಸ್ಕರ. ಇಲ್ಲಿಂದ 1/4 ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ, ರಿಂಕಲ್ ಬರೋ ಚಾನ್ಸ್ ಇರುತ್ತೆ. ಈ ರೀತಿ ಮಾರ್ಕ್ ಹಾಕೊಂಡು ಶೇಪ್ ಕೊಟ್ಬಿಡಿ. ಇಲ್ಲಿ 2 ಇಂಚ್ ಇಟ್ಟೆ. ಸೊ ಈಗ ಅಗಲ ಬಂದು ಇವ್ರದ್ದು 3.5 ಇಂಚ್ ಇದೆ. ಸೊ 3.5 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ತೀನಿ. ಅಂದ್ರೆ ಕೆಳಗಡೆ ನೀವು ಮೇಲ್ಗಡೆ 2 ಇಂಚ್ ಇಟ್ಟಿದ್ದೀರಂತ ಕೆಳಗಡೆನು 2 ಇಂಚು ಇಡ್ಬೇಕಂತ ಏನಿಲ್ಲ. ಇಲ್ಲಿ ನೀವು ಬ್ರಾಡ್ ತೆಗಿಬಹುದು. ಸೊ ಡೀಪ್ ನೆಕ್ ಬಂದಾಗ ನಾವ್ ಇಲ್ಲಿ ಕಡಿಮೆ ಮಾಡ್ತೀವಿ, ಏನಕ್ಕಂದ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ. ಬಟ್ ಇಲ್ಲೂ 2 ಇಂಚೆ ಇಟ್ಕೊಂಡ್ರೆ ನೆಕ್ ಬ್ರಾಡ್ ಬರಲ್ಲ. ಇಷ್ಟಪಡೋರಿಗೆ ಬ್ರಾಡ್ ಬೇಕೇ ಬೇಕು. ಸೊ ಇಲ್ಲಿ ನೀವು ಇಟ್ಕೊಳ್ಬಹುದು 3.5. ತುಂಬಾ ಬ್ರಾಡ್ ಇಷ್ಟಪಡ್ತಾರೆ ಅಂದ್ರೆ 4 ಇಂಚ್ವರೆಗೂ ಇಟ್ಕೊಳ್ಬಹುದು, ಏನ್ ತೊಂದರೆ ಇಲ್ಲ. ಸೊ ಇಲ್ಲಿ ಒಂದು ರೌಂಡ್ ಶೇಪ್ ಹಾಕ್ತೀನಿ ನಾನು. ಸೊ ನೆಕ್ಸ್ಟ್ ಇವ್ರದ್ದು ಸೊಂಟದ ಸುತ್ತಳತೆ. ಸೊ ಇವ್ರದ್ದು ಸೊಂಟದ ಸುತ್ತಳತೆ ಬಂದು 31 ಇಂಚು. ಓಕೆ, 31 ಇಂಚು. ಸೊ 31 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 7.75 ಆಗುತ್ತೆ. 7.75ಗೆ 1 ಇಂಚು ಸೇರಿಸಿ 8.75 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಸೊ ಇದನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ 2 ಇಂಚು ಮಾರ್ಜಿನ್. ಸೊ ಇಲ್ಲಿ ಡಾಟ್ಗೋಸ್ಕರ ಇದು ಮಾರ್ಕ್ ಹಾಕಿರೋದು. ಇಲ್ಲಿಂದ ಇಲ್ಲಿಗೆ 4 ಇಂಚ್ ಲೆಂತ್ ಇಡೋಣ. ಈ ಕಡೆ 1/2 ಇಂಚ್, ಈ ಕಡೆ 1/2 ಇಂಚ್. 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಲ್ಲ, 1/2 ಇಂಚು ಮಾರ್ಕ್ ಹಾಕೊಳ್ಳೋಣ. ಇದು ನಮ್ಮ ಬ್ಯಾಕ್ ಅಲ್ಲಿ ಡಾಟ್. ಏನ್ ಪಾಯಿಂಟ್ಸ್ ಇದೆ ಅದನ್ನ ಮಾರ್ಕ್ ಹಾಕೊಂಡ್ಬಿಡೋಣ. ಸೊ ಇದು ನಮ್ಮ ಬ್ಯಾಕ್ ಪಾರ್ಟ್. ಏನೊಂದು 10 ನಿಮಿಷ, ಬಿಗಿನರ್ಸ್ ಅಂದ್ರೆ ಒಂದು 20 ನಿಮಿಷ ತಗೊಳ್ಳಿ. ಓಕೆನಾ? 10 ನಿಮಿಷದಲ್ಲಿ ನಾವು ಬ್ಲೌಸ್ ಕಟಿಂಗ್ ನ ಆರಾಮಾಗಿ ಮಾಡ್ಬಿಡ್ಬೋದು. ಸೊ ಬ್ಯಾಕ್ ಪಾರ್ಟ್ ಆಯ್ತು. ನೆಕ್ಸ್ಟ್ ಫ್ರಂಟ್ ಪಾರ್ಟ್. ಫ್ರಂಟ್ ಪಾರ್ಟ್ ನೋಡಿ, ಬ್ಯಾಕ್ ಪಾರ್ಟ್ಗೆ 14.5 ಪ್ಲಸ್ 1 ಇಂಚು 15.5 ಇಂಚ್ ತಗೊಂಡ್ವಿ. ಫ್ರಂಟ್ ಪಾರ್ಟ್ಗೆ 14.5 ಪ್ಲಸ್ 2 ಇಂಚು 16.5 ಇಂಚ್ ತಗೊಳ್ಳಿ. ಇಲ್ಲೊಂದು ಲೈನ್ ಹಾಕೊಳ್ಳೋಣ. ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಫ್ರಂಟ್ ಪಾರ್ಟ್ ಆದ್ರೆ 2 ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು. ಬ್ಯಾಕ್ ಪಾರ್ಟ್ ಆದ್ರೆ 1 ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು. ನಂದು ಇನ್ನೊಂದು ಚಾನಲ್ ವಿ ಅಪ್ಡೇಟ್ ಚಾನಲ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಗೆ ರೆಗ್ಯುಲರ್ ಆಗಿ ಹೋಲ್ಸೇಲ್ ಸ್ಯಾರಿ ಬಿಸ್ನೆಸ್ ಏನಿದೆ ಸ್ಯಾರೀಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಓಕೆನಾ? ಸೊ ಫ್ರಂಟ್ ಅಲ್ಲಿ ಹುಪ್ಪಟ್ಟಿ ಕಾಜಾಪಟ್ಟಿಗೆ ಅಂತ 1/2 ಇಂಚ್ಗೆ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಡಿ. ಸೊ 1/2 ಇಂಚ್ಗಿನ 1 ಪಾಯಿಂಟ್ ಕಡಿಮೆ ತಗೊಳ್ತೀವಿ ಅಂದ್ರೆ ಓಕೆ, 1/2 ಇಂಚ್ಗಿನ ಜಾಸ್ತಿ ತಗೊಳ್ಬಾರ್ದು. ಇವಾಗ ಈ ಲೈನ್ ಇಂದ ಬ್ಯಾಕ್ ಪಾರ್ಟ್ ಅಲ್ಲಿ ಏನಿಟ್ಟಿದ್ವಿ 5 ಇಂಚು ಶೋಲ್ಡರ್ ಇಟ್ಕೊಳ್ಳಿ, 5.5 ಇಂಚು ಆರ್ಮೋಲ್ ಲೆಂತ್ ಇಟ್ಕೊಳ್ಳಿ. ಈ ರೀತಿ ಲೈನ್ ಹಾಕೊಳ್ಳಿ. ಸೊ 2 ಇಂಚು ನೆಕ್ ವಿಡ್ತ್ ಇಟ್ಕೊಳ್ಳಿ. ಇಲ್ಲಿಂದ 5 ಇಂಚ್ ಇದೆಯಲ್ಲ, ಆ 5 ಇಂಚಿನ ಇಲ್ಲಿಟ್ಟು ಮಾರ್ಕ್ ಹಾಕೊಳ್ಳಿ, ಲೈನ್ ಹಾಕೊಳ್ಳಿ. ಈ ರೀತಿ ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ 9.5 ಇಂಚು. 1/2 ಇಂಚು ಎಕ್ಸ್ಟ್ರಾ ತಗೊಳ್ಳಿ. ಫ್ರಂಟ್ ಅಲ್ಲಿ ಡಾಟ್ ಬರುತ್ತಲ್ಲ, ಡಾಟ್ಗೋಸ್ಕರ.
ಸೊ ಇಲ್ಲಿ ಒಂದು 3/4 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಬಿಡಿ. ಇಲ್ಲಿಂದ ಈ ರೀತಿ ಶೇಪ್ ಕೊಡಿ. ಇವ್ರದ್ದು ಫ್ರಂಟ್ ನೆಕ್ ಡೀಪ್ ಬಂದು 7 ಇಂಚು ರೆಡಿ. ಅದಕ್ಕೆ 1/2 ಇಂಚು ಸೇರಿಸಿ 7.5 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಇಲ್ಲಿ 2 ಇಂಚ್ ಇತ್ತಲ್ಲ ಫ್ರಂಟ್ ಪಾರ್ಟ್ ಅಲ್ಲಿ, ಇಲ್ಲೂ ಅಷ್ಟೇ ನಾನು 2 ಇಂಚೆ ತಗೊಳ್ತೀನಿ. ಸೊ ಬಟ್ ಲಾಸ್ಟ್ ಅಲ್ಲಿ ನಾನು ಒಂಚೂರು ಇಲ್ಲಿ ಅಗಲ ಮಾಡ್ತೀನಿ. ಏನಕ್ಕೆ ಫೈನಲ್ ಕಟಿಂಗ್ ಎಲ್ಲ ಆದ್ಮೇಲೆ ಫೈನಲ್ ಅಲ್ಲಿ ಹೇಳ್ಕೊಡ್ತೀನಿ ನಿಮ್ಗೆ. ಸೊ ಅದು ಬಂದು ಟ್ರಿಕ್ಸ್ ಇರುತ್ತೆ, ಅದನ್ನ ಯೂಸ್ ಮಾಡ್ಕೊಳ್ಳಿ ಬಿಗಿನರ್ಸ್. ಖಂಡಿತ ಶೋಲ್ಡರ್ ಡ್ರಾಪ್ ಆಗಲ್ಲ. ಸೊ ನೆಕ್ಸ್ಟ್ ಇವ್ರದ್ದು ಅಪೆಕ್ಸ್ ಪಾಯಿಂಟ್ ಅಥವಾ ನಿಪ್ಪಲ್ ಪಾಯಿಂಟ್. ಎದೆ ಸುತ್ತಳತೆಯ 4ನೇ ಒಂದು ಭಾಗ ಆದ್ರೆ 9.5. ಸೊ ಇದಕ್ಕೆ 1.5 ಇಂಚು ಸೇರಿಸ್ಕೊಳ್ಳಿ. ಎಷ್ಟಾಗುತ್ತೆ? 11 ಇಂಚ್ ಆಗುತ್ತೆ. ಸೊ 11 ಇಂಚಿನ ಮಾರ್ಕ್ ಹಾಕೊಳ್ಳಿ. ಸೊ ಇದು ಬಂದು ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ, ಆಗುತ್ತೆ. ಇಲ್ಲ ಅವ್ರದ್ದು ನಿಮ್ಮ ಶೋಲ್ಡರ್ ಇಂದ ಅಪೆಕ್ಸ್ ಪಾಯಿಂಟ್ ಗೆ ಏನ್ ಮೆಷರ್ ಇದೆ ಅದನ್ನು ಕೂಡ ಹಾಕೊಳ್ಬಹುದು. ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ 2.5 ಇಂಚಿಗೆ ಇನ್ನೊಂದು ಮಾರ್ಕ್ ಹಾಕೊಳ್ಳಿ. ಇದು ಅಂಡರ್ ಬಸ್ಟ್ ಲೈನ್ ನೋಡಿ. ಇದು ಬಂದು ಫುಲ್ ಬಸ್ಟ್ ಲೈನ್, ಇದು ಬಂದು ಅಂಡರ್ ಬಸ್ಟ್ ಲೈನ್. ಸೊ ಲಾಸ್ಟ್ ಅಲ್ಲಿ ಬರೋದೇ ವೇಸ್ಟ್ ರೌಂಡ್. ಓಕೆನಾ? ಸೊ ಈಗ ಇವ್ರದ್ದು ಮಿಡಲ್ ಚೆಸ್ಟ್ ರೌಂಡ್ ಸೊ ಎಷ್ಟು ಬರುತ್ತೆ ನೋಡ್ಕೊಳ್ಳೋಣ. ಸೊ ಮಿಡಲ್ ಚೆಸ್ಟ್ ರೌಂಡ್ ಅಥವಾ ಫುಲ್ ಬಸ್ಟ್ ಇವ್ರದ್ದು ಹೇಗೆ ಮೆಷರ್ಮೆಂಟ್ ತೆಗಿಯೋದು ನೋಡಿ. ಈ ತರ ಟೇಪ್ ಇಟ್ಕೊಳ್ಳಿ. ಇಲ್ಲಿ ಏನ್ ನಮ್ ಡಾಟ್ ಪಾಯಿಂಟ್ ಇದೆ ಅಲ್ಲಿ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇಲ್ಲಿಂದ ತಗೊಳ್ಳಿ. ಸೊ ಇಲ್ಲೂ ಅಷ್ಟೇ ಸೇಮ್ ಇವ್ರದ್ದು 9.5 ಇಂಚ್ ಇದೆ. ಕೆಲವ್ರದ್ದು ಸೇಮ್ ಇರುತ್ತೆ, ಕೆಲವ್ರದ್ದು ಮಿಡಲ್ ಚೆಸ್ಟ್ ರೌಂಡ್ ಜಾಸ್ತಿ ಇರುತ್ತೆ. ಓಕೆನಾ? ಅದು ಹೇಗಿದೆ ಹಾಗೆ ಹಾಕೊಳ್ಳಿ. ಸೊ 9.5 ಇಂಚಿಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ. ಇಲ್ಲೂ ಅಷ್ಟೇ 9.5 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಸೇಮ್ 9.5 ಇಂಚಿಗೆ ಮಾರ್ಕ್ ಹಾಕ್ತಾ ಇದೆ. ಸೊ ಇದೆಲ್ಲಾ ಪಾಯಿಂಟ್ಸ್ ಒಂದೇ ಲೈನ್ ಅಲ್ಲಿ ಬರೋ ತರ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿ 2 ಇಂಚು ಮಾರ್ಜಿನ್. ಸೊ ಫಸ್ಟೇ ನಾನು ಇಲ್ಲಿ 3 ಇಂಚು ಸೇರಿಸಿದ್ದೆ. ಏನಕ್ಕಂದ್ರೆ ಈ ತರ ಟೈಮಲ್ಲಿ ನಿಮಗೆ ಶಾರ್ಟೇಜ್ ಬರಬಾರ್ದು ಅಂತ. ಸೊ 2 ಇಂಚಿಗೆ ನೀವು ಇಲ್ಲಿ ಲೈನ್ ಹಾಕೊಂಡ್ಬಿಡಿ. ಸೊ ಈ ಅಪೆಕ್ಸ್ ಪಾಯಿಂಟ್ ಲೆಂತ್ ಇದು. ಸೊ ಅಪೆಕ್ಸ್ ಪಾಯಿಂಟ್ ವಿಡ್ತ್. ಓಕೆನಾ? ಏನ್ ಅಪ್ಪರ್ ಚೆಸ್ಟ್ ಇದೆ 38 ಇಂಚು, 10ರಿಂದ ಡಿವೈಡ್ ಬೈ ಮಾಡಿದಾಗ 3.8 ಬರುತ್ತೆ. ಸೊ ಆ 3.8 ನ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ 3.8 ಗೆ ಮಾರ್ಕ್ ಹಾಕೊಳ್ಳಿ. ಇಲ್ಲೊಂದು ಲೈನ್ ಹಾಕೊಳ್ಳಿ. ಅದಾದ್ಮೇಲೆ ಸೊಂಟದ ಸುತ್ತಳತೆ ನಾವು ಅವಾಗಲೇ ಡಿವೈಡ್ ಮಾಡಿದಾಗ 7.25 ಬಂತು. ಸೊ 7.25 ಇಂಚ್ಗೆ ನೀವು ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಓಕೆನಾ? ಇಲ್ಲಿಂದ ಇಲ್ಲಿ ಎಷ್ಟು ಮಿಗುತ್ತೆ ನೋಡಿ 2 ಇಂಚು. ಸೊ 2 ಇಂಚಿನ 1 ಇಂಚ್ ಈ ಕಡೆ 1 ಇಂಚ್ ಈ ಕಡೆ ಈ ಮೇನ್ ಡಾಟ್ ಹತ್ರ ಮಾರ್ಕ್ ಹಾಕೊಂಡು ಈ ರೀತಿ ಮೇನ್ ಡಾಟ್ ನ ನೀವು ಡ್ರಾ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ಈ ಲೈನ್ ಇದೆಯಲ್ಲ, ಈ ಲೈನ್ ಇಂದ 1 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಂಡು ಜಸ್ಟ್ ಈ ತರ ಶೇಪ್ ಕೊಟ್ಬಿಡಿ. ನೋಡಿ ಇದು ಬಂದು ಫ್ರಂಟ್ ಪಟ್ಟಿ. ಇಲ್ಲಿಂದ 2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ 1.5 ಇಂಚಿಗೆ ಈ ತರ ಇನ್ನೊಂದು ಡಾಟ್ ಹಾಕೊಳ್ಳಿ. ಇಲ್ಲಿಂದ ಮತ್ತೆ 2 ಇಂಚು ಮೇಲಕ್ಕೆ ಇಲ್ಲಿಂದ 1.5 ಇಂಚಿಗೆ ಮಾರ್ಕ್ ಹಾಕೊಂಡು ಇಲ್ಲೊಂದು ಡಾಟ್ ಹಾಕೊಳ್ಳಿ. ಸೊ ಅದಾದ್ಮೇಲೆ ಇಲ್ಲಿಂದ 1.5 ಇಂಚಿಗೆ ಮತ್ತೆ ಲೈನ್ ಹಾಕೊಳ್ಳಿ. ಸೊ ಇದು ನಮ್ಮ 4ನೇ ಡಾಟ್. ಓಕೆನಾ? ಇಲ್ಲಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ಳೋಣ. ಇಲ್ಲೂ ಅಷ್ಟೇ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ಆರ್ಮೋಲ್ ರೌಂಡ್ ಕಟ್ ಮಾಡ್ತಾ ಇದ್ದೀನಿ. ಈಗ ಇದನ್ನ ನಾವು ಈ ರೀತಿ ಮರ್ಚಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋಣ. ಸೊ ಪ್ರಿಂಟ್ ಬಂದಿರುತ್ತೆ ಹಿಂದೆಗಡೆ, ಈ ರೀತಿ ಮಾಡ್ಕೊಳ್ಳಿ. ಈಗ ಏನು ಬಂದಿದೆ ಅದ್ರ ಮೇಲೆ ಹೈಲೈಟ್ ಮಾಡ್ಕೊಳ್ಳಿ. ಸೊ ಇದು ನಮ್ಮ ಫ್ರಂಟ್ ಪಾರ್ಟ್ ಕಟ್ಟಿಂಗ್. ಓಕೆನಾ? ಸೊ ಇವಾಗ ಶೋಲ್ಡರ್ ಡ್ರಾಪ್ ಆಗಬಾರ್ದು. ಸೊ ಅದಕ್ಕೆ ಒಂದು ಟ್ರಿಕ್ ಇದೆ ಅಂತ ಹೇಳಿದೆ. ಸೊ ಏನದು ಟ್ರಿಕ್? 1-2-3 ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಒಂದಷ್ಟು ಜನಕ್ಕೆ ರೀಚ್ ಆಗಿಲ್ಲ, ಆದ್ರೂ ನಾನು ಕೇಳ್ತಾ ಇರ್ತೀರಾ. ಸ್ವಂತವ್ರಿಗೆ ಇದು ನೋಡಿ. ಇಲ್ಲಿಂದ 3/4 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಈ ಎಂಡಿಂದ 3/4 ಇಂಚಿಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಓಕೆನಾ? ಸೊ ಇಲ್ಲಿ ಡಾಟ್ ಇದೆ ನೋಡಿ, ಇಲ್ಲಿ ನನಗೆ ಕಾಣಿಸ್ತಾ ಇದೆ ಡಾಟ್. ಈ ಡಾಟ್ಗೆ ಈ ರೀತಿ ಇಟ್ಕೊಂಡು ನೋಡಿ, ಈ ರೀತಿ ಇಟ್ಕೊಂಡು ಲೈನ್ ಹಾಕೊಳ್ಳಿ. ಲೈನ್ ಹಾಕೊಂಡು ಏನ್ ಮಾಡ್ಬೇಕು, ಇದನ್ನ ಕಟಿಂಗ್ ಮಾಡ್ಕೋಬೇಕು.
ಸೊ ಏನಕ್ಕಂದ್ರೆ ಶೋಲ್ಡರ್ ಡ್ರಾಪ್ ಆಗುವಾಗ ಶೋಲ್ಡರ್ ಡ್ರಾಪ್ ಏನಕ್ಕಂದ್ರೆ ಡೀಪ್ ನೆಕ್ ಬ್ಲೌಸ್ ಶೋಲ್ಡರ್ ಡ್ರಾಪ್ ಆಗೇ ಆಗುತ್ತೆ. ಸೊ ಅದು ಹಿಡಿದಿಟ್ಕೊಬೇಕು ಅಂದ್ರೆ ಇದು ಹೀಗೆ ಡ್ರಾಪ್ ಆಗ್ತಾ ಇರೋದು. ಸೊ ಇಲ್ಲಿ ಕಟ್ ಮಾಡಿದ್ರೆ ಏನಾಗುತ್ತೆ, ಇದು ಫಿಟ್ ಆಗಿ ಹಿಡ್ಕೊಳುತ್ತೆ. ಓಕೆನಾ. ಸೊ ಇನ್ನು ಕೆಲವರು ಕೇಳ್ತೀರಾ, ಮೇಡಮ್ ಇಲ್ಲಿ ನೆಕ್ ಬಿಡ್ತು ಕಡಿಮೆ ಆಗಲ್ವಾ ಅಂತ. ಸೊ ನೆಕ್ ಬಿಡ್ತು ಖಂಡಿತ ಕಡಿಮೆ ಆಗುತ್ತೆ. ನಾವು ಅವಾಗ ಏನ್ ಮಾಡ್ಬೇಕು, ಇದನ್ನ ಸ್ವಲ್ಪ ಎಷ್ಟು ಕಟ್ ಮಾಡ್ಕೊಂಡಿದೀವಿ ಅಷ್ಟು ಎಕ್ಸ್ಟ್ರಾ ಮಾರ್ಕ್ ಹಾಕೊಂಡು ನೋಡಿ ಈ ರೀತಿ ಜಾಯಿನ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಜಾಯಿನ್ ಮಾಡ್ಕೊಂಡು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಏನ್ 3/4 ಇಂಚ್ ತೆಗ್ದಿದ್ದೀನಿ ಅದನ್ನ ನಾನು ಇಲ್ಲಿ ಎಕ್ಸ್ಟ್ರಾ ತೆಗ್ದೀನಿ. ಓಕೆನಾ. ಅದಾದ್ಮೇಲೆ ನೀವು ಸ್ಟಿಚಿಂಗ್ ಮಾಡುವಾಗ ಇಲ್ಲಿ 3/4 ಇಂಚು ತಗೊಳ್ಬೇಕು. 3/4 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಇಲ್ಲಿ 1/2 ಇಂಚ್ ತಗೊಳ್ಳಿ, ಇಲ್ಲಿ 3/4 ಇಂಚ್ ತಗೋಬೇಡಿ, ಇಲ್ಲಿ 1/2 ಇಂಚ್ ತಗೊಳ್ಳಿ. ಓಕೆನಾ. ಸೊ ಇದು ಹೀಗೆ ಕ್ರಾಸ್ ಆಗಿ ಬರುತ್ತೆ, ಈ ರೀತಿ ಕ್ರಾಸ್ ಆಗಿ ಬರುತ್ತೆ. ಸೊ ಈ 2 ಸ್ಟೆಪ್ ನೀವು ಏನು ನಾನು ಸ್ಟಾರ್ಟಿಂಗ್ ಹೇಳ್ಕೊಟ್ಟೆ, ಶೋಲ್ಡರ್ನ ಕಡಿಮೆ ಇಟ್ಕೊಳ್ಬೇಕು, ನೆಕ್ ವಿಡ್ತ್ ಕಡಿಮೆ ಇಟ್ಕೊಳ್ಬೇಕು. ಅದಾದ್ಮೇಲೆ ಇಲ್ಲಿ 3/4 ಇಂಚು ಕಟ್ ಮಾಡಿಕೊಂಡು ಈ ನೆಕ್ ಶೇಪ್ ತೆಗೆದು ಇಲ್ಲಿ 1/2 ಇಂಚು, ಇಲ್ಲಿ 3/4 ಇಂಚು ಈ ರೀತಿ ಕ್ರಾಸ್ ಆಗಿ ಸ್ಟಿಚ್ ಹಾಕ್ಬೇಕು. ಸೊ ಈ ರೀತಿ ಮಾಡಿ ನೋಡಿ, ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗಲ್ಲ. ಓಕೆನಾ. ಸೊ ಇನ್ನ ಉಳಿದಿರೋ ಅಂಥದ್ದು ಆರ್ಮೋಲ್ ಅಲ್ಲಿ ರಿಂಕಲ್ ಬರುತ್ತೆ. ಸೊ ಅದಕ್ಕೆ ಮೇನ್ ರೀಸನ್ ಏನು, ಸೊ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವ್ ಕಟಿಂಗ್ ಮಾಡಿ ಅದರಲ್ಲಿ ನಿಮ್ಗೆ ಇದೇ ಬ್ಲೌಸ್ ಸ್ಲೀವ್ ಕಟಿಂಗ್ ಮಾಡಿ ಯಾವ ರೀತಿ ನೀವು ಕಟಿಂಗ್ ಮಾಡಿದ್ರೆ ನಿಮ್ಗೆ ಆರ್ಮೋಲ್ ಅಲ್ಲಿ ರಿಂಕಲ್ ಬರುತ್ತೆ, ಇನ್ನೊಂದು ಸ್ಲೀವ್ ಬಾಡಿ ಪಾರ್ಟ್ಗಿನ ಜಾಸ್ತಿ ಬರುತ್ತೆ ಅಥವಾ ಬಾಡಿ ಪಾರ್ಟ್ಗಿನ ಕಡಿಮೆ ಬರುತ್ತೆ. ಸೊ ಈ ಪ್ರಾಬ್ಲಮ್ ಏನಕ್ಕೆ ಆಗುತ್ತೆ, ಸೊ ಇದ್ರದ್ದು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಏನು ಇಂಟರ್ಮೀಡಿಯೇಟ್ ಕ್ಲಾಸ್ ಇದೆ ಮಾರ್ಚ್ 17ನೇ ತಾರೀಕಿಂದ ಶುರುವಾಗ್ತಿದೆ. ಸೊ ಅಂಥವ್ರು ಸೇರ್ಕೊಳ್ಬಹುದು. ನನ್ನ ವಿ ಅಪ್ಡೇಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆನಾ. ಸೊ ನೆಕ್ಸ್ಟ್ ಇದರದೇ ಸ್ಲೀವ್ ಕಟಿಂಗ್ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.